ಯಾರಾದರೂ ಬಡವರು ಬಗ್ಗರು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಅಪೋಲೋಗೆ ಹೋಗೋಕ್ಕಾಗತ್ತಾ, ಇಲ್ಲ ಫೋರ್ಟಿಸ್ಗೆ ಹೋಗೋಕ್ಕಾಗತ್ತಾ, ಮಣಿಪಾಲ್ಗೆ ಹೋಗೋಕ್ಕಾಗತ್ತಾ? ಇನ್ನೊಂದು ಕೆಲವೇ ದಿನಗಳಲ್ಲಿ ಎಷ್ಟು ಕೋಟಿ ಕೆಲಸ ಆಗಿದೆ 5 ವರ್ಷದಲ್ಲಿ, ಅದನ್ನು ಪೇಪರಲ್ಲಿ ಮಾಧ್ಯಮದಲ್ಲಿ ನಾನು ತೋರಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಯಾವುದೇ ಪಕ್ಷದವ್ರಿಗೆ ನಾನು ಹೋಗಿ ಟಿಕೆಟ್ ನನಗೇ ಬೇಕು ಅಂತ ಕೇಳಿದ್ದು ನನ್ನ ಲೈಫಲ್ಲಿ ಮಾಡಿಲ್ಲ. ನಾನೇನು ಕೆಲಸ ಮಾಡಲ್ಲ ಅಂತ ಕೆಲವೆಲ್ಲ ಸಚಿವರು ಮತ್ತು ಶಾಸಕರುಗಳು ತುಂಬ ನೋವು ತಿಂದಿದ್ದಾರೆ ಆ ಒಂದು ಭಾಗ ನನ್ನ ವಾರ್ಡ್ ಬಗ್ಗೆ. ಸೊ ಅವರ ಆ ನೋವು ತಿಂದಿರೋದ್ರಿಂದ ಅವರಿಗೆ ಬೇಜಾರಾಗದೇ ಇದ್ದಂಗೆ ಇನ್ನೊಂದು ಸತಿ ನನಗೆ ಅವರು ಅವಕಾಶ ಕೊಡೋದು ಬೇಡ. ನಾನು ನಗರಸಭೆಯಲ್ಲಿದ್ದಂಥ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾದಾಗಲೂ ನನ್ನ ಬ್ರ್ಯಾಂಡ್ ಏನು ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಚ್ಛಪಡೋದಿಲ್ಲ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲ ಮುಂದೆ ಹೆಜ್ಜೆ ಇಡ್ರಿ ಅಂತ ಒಂದು ಪ್ರಾಮಾಣಿಕತೆ ಇರೋರನ್ನ ಮುಂದೆ ತರೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಬೊಮ್ಮನಹಳ್ಳಿ ಕ್ಷೇತ್ರ ಈಗಿನ ಪರಿಸ್ಥಿತಿನಲ್ಲಿ ಏನಾಗಿದೆ ಅಂತ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ. ಸೋಲು ಗೆಲುವುಗಳನ್ನ ಸಮಾನ ಕಂಡು ಎಲ್ಲ ಥರದ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬಂದಿರೋಂಥ ಪ್ರಾಮಾಣಿಕ ವ್ಯಕ್ತಿ ಅನ್ನುವಂಥದ್ದು ಅವ್ರನ್ನ ಹತ್ತಿರದಿಂದ ನೋಡಿರೋಂಥವ್ರಿಗೆ ಹೆಚ್ಚಿನ ಅನುದಾನ ತಂದು ಈ ಕ್ಷೇತ್ರವನ್ನು ಮಾದರಿಯಾಗಿ ಮಾಡ್ಬೋದು ಅಂತ ನನ್ನ ಆಸೆ. ರಾಜ್ಯದಲ್ಲಿ ಚುನಾವಣೆಗಳು ಯಾವಾಗ ಬೇಕಿದ್ರೂ ಘೋಷಣೆ ಆಗಬಹುದು. ಇದಕ್ಕೆ ದಿನಗಣನೆ ಆರಂಭವಾಗಿದೆ. ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಚಟುವಟಿಕೆಗಳು ಗರಿಗೆದರಿದೆ. ಇನ್ನು ಒಂದಷ್ಟು ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳ ಪಟ್ಟಿಗಳು ಬೆಳೆಯುತ್ತಿವೆ. ಹಾಗೆ 2-3 ಬಾರಿ ಗೆದ್ದಿರುವಂತಹ ಶಾಸಕರುಗಳಿಗೆ ಒಂದಷ್ಟು ಆಡಳಿತ ವಿರೋಧಿ ಅಲೆ ಇರ್ಬೋದು ಅಥವಾ ತಮ್ಮ ಜೊತೆಯಲ್ಲೇ ಇದ್ದಂತವರೇ ಪ್ರತಿಸ್ಪರ್ಧಿಗಳಾಗುವಂತ ಡವ ಆರಂಭವಾಗಿದೆ. ಅಂತಹದ್ದೇ ಒಂದು ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ. ಬೊಮ್ಮನಹಳ್ಳಿಯಲ್ಲಿ 3 ಬಾರಿ ಹ್ಯಾಟ್ರಿಕ್ ಶಾಸಕರಾಗಿಯೂ ವಿಧಾನಸಭೆಯ ಮುಖ್ಯ ಸಚೇತಕರಾಗಿರುವಂತಹ ಸತೀಶ್ ರೆಡ್ಡಿರವರೊಟ್ಟಿಗೆ ಇದ್ದಂತಹ ಬೊಮ್ಮನಹಳ್ಳಿಯ ಮಾಜಿ ನಗರಸಭೆಯ ಅಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಆಗಿದ್ದಂತಹ ನಾರಾಯಣ್ ರಾಜು ರವರು ಈ ಬಾರಿ ಕಾಂಗ್ರೆಸ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಪಕ್ಷ ಅವಕಾಶ ಕೊಟ್ರೆ ನಾನು ಬೊಮ್ಮನಹಳ್ಳಿಯಲ್ಲಿ ಸ್ಪರ್ಧಿಸ್ತೇನೆ ಅಂತ ಹೇಳಿ ಘೋಷಿಸಿದ್ದಾರೆ. ಇವರ ಮನೆ ದೇವರಾಗಿರುವಂತಹ ದೊಡ್ಡಮ್ಮನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ, ಬೊಮ್ಮನಹಳ್ಳಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇಲ್ಲ, ಬಡವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಫೋರ್ಟಿಸ್ ಅಥವಾ ಅಪೋಲೋಗೆ ಹೋಗೋದಕ್ಕೆ ಇಲ್ವ ಮಣಿಪಾಲ್ಗೆ ಹೋಗೋದಕ್ಕೆ ಸಾಧ್ಯ ಆಗತ್ತಾ ಅಂತೇಳಿ ಟಾಂಗ್ ನೀಡಿದ್ರು. ಆಸೆ ಏನು ಅಂದರೆ ನಮ್ಮ ತಂದೆಯವ್ರದ್ದು ಈ ಒಂದು ಕ್ಷೇತ್ರಕ್ಕೆ ನಾನಿರುವಂಥ ಒಂದು ಭಾಗ ಇಡೀ 30 ವರ್ಷಗಳಾಯಿತು, 40 ವರ್ಷಗಳಾಯಿತು ಈ ಒಂದು ಭಾಗದಲ್ಲಿ ಯಾರಾದರೂ ಬಡವರು ಬಗ್ಗರು ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಅಪೋಲೋಗೆ ಹೋಗೋಕ್ಕಾಗತ್ತಾ, ಇಲ್ಲ ಫೋರ್ಟಿಸ್ಗೆ ಹೋಗೋಕ್ಕಾಗತ್ತಾ, ಮಣಿಪಾಲ್ಗೆ ಹೋಗೋಕ್ಕಾಗತ್ತಾ? ಇವತ್ತು ನಾನೇ ಒಬ್ಬ ಸಾಮಾನ್ಯ ಒಂದು 5,000 10,000 ರೂಪಾಯಿ ಸಂಪಾದನೆ ಮಾಡೋನು ಆಗಿದ್ದಿದ್ರೆ ಒಂದು ಡಯಾಲಿಸಿಸ್ ಮಾಡಬೇಕು, ಇಲ್ಲ ಏನೋ ಒಂದು ಆಪ್ರೇಷನ್ ಮಾಡಬೇಕು, ಎಲ್ಲಿ ಹೋಗ್ತಾರೆ? ಇದೇ ಸಂದರ್ಭದಲ್ಲಿ ನಾನು ಯಾರ ಮನೆ ಬಾಗಿಲಿಗೂ ಟಿಕೆಟ್ ಕೊಡಿ ಅಂತ ಕೇಳ್ಕೊಂಡು ಹೋಗೋದಿಲ್ಲ, ಅವರೇ ನನಗೆ ಬಂದು ನಿಂತ್ಕೊಳ್ಳಿ ಅಂತೇಳಿ ಈಗಾಗಲೇ DK ಶಿವಕುಮಾರ್ ಹಾಗೆ ಕುಮಾರಸ್ವಾಮಿರವರು ಮನವಿಯನ್ನ ಮಾಡಿದ್ದಾರೆ. ಹಂಗೆ ಕಾಂಗ್ರೆಸ್ನವರು ಬಂದರು, ಅರ್ಜಿ ಹಾಕಿ ಅಂದರು, ಅರ್ಜಿ ಹಾಕಿದ್ದೀನಿ. ಕುಮಾರಸ್ವಾಮಿಯವರು ಬಂದಿದ್ದರು, ಅವರು ಅರ್ಜಿ ಹಾಕಿ ಅಂತ ಕೇಳಲಿಲ್ಲ. ನಿಮ್ಮ ಸಮೀಕ್ಷೆ ಮಾಡಿ ಚೆನ್ನಾಗಿದೆ ಅಂದರೆ ನಿಂತ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ನಮ್ಮ ಜೊತೆಗೆ ಒಟ್ಟಿಗಿರಿ ಅಂತ ಕೇಳ್ಕೊಂಡಿದ್ದಾರೆ. ಆಯಿತು, ಅವರೊಂದು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಇದು ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಕಾದ 30 ವರ್ಷಗಳಿಂದ ನಾವು ಸತತವಾಗಿ ಅವ್ರ ಜೊತೆಗೆ ಇದ್ದರೂ ಕೂಡ ಅವರು ಸರ್ವೆ ಮಾಡಿ ನಮಗೆ ಹೇಳ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗೆಯೇ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಎಲ್ಲಿ ಖರ್ಚಾಗಿದೆಯೋ ನನಗೆ ಗೊತ್ತಿಲ್ಲ, ನಾನು ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಯಾರ ಹತ್ರನೂ ಹೋಗಿ ನನಗೆ BBMPಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿದವನಲ್ಲ. ಅವ್ರು ಬಂದು ನಿಂತ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ನಾನು ಬಂದಿದ್ದು, ನಿಂತ್ಕೊಂಡೆ. ಇವತ್ತು ಕ್ಷೇತ್ರದಲ್ಲಿ ನನ್ನ ವಾರ್ಡಲ್ಲಿ ಇರ್ಬೋದು, ಅಲ್ಲಿ ನಾನು ಅಂಕಿ ಅಂಶ ಕೆಲಸ ಆಗಿದೆಯಾ ಆಗಿಲ್ವಾ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಇಚ್ಛೆಪಡೋದಿಲ್ಲ. ಇನ್ನೊಂದು ಕೆಲವೇ ದಿನಗಳಲ್ಲಿ ಎಷ್ಟು ಕೋಟಿ ಕೆಲಸ ಆಗಿದೆ 5 ವರ್ಷದಲ್ಲಿ, ಅದನ್ನು ಪೇಪರಲ್ಲಿ
ಮಾಧ್ಯಮದಲ್ಲಿ ನಾನು ತೋರಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಇದೇ ಸಂದರ್ಭದಲ್ಲಿ ಯಾವಾಗ ಇವರು ಬಿಬಿಎಂಪಿಯ ಸದಸ್ಯರಾಗಿದ್ರು ಆ ಒಂದು ಸಂದರ್ಭದಲ್ಲಿ ಶಾಸಕರಾಗಿದ್ದಂತವರೇ ನನಗೆ ಟಿಕೆಟ್ ಅನ್ನು ಕೊಟ್ಟರು. ಈಗ ನನ್ನ ವಾರ್ಡ್ನಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಶಾಸಕರು ಸಚಿವರ ಆದಿಯಾಗಿ ನೋವು ತಿಂತಾ ಇದ್ದಾರಂತೆ. ಇನ್ನೊಂದು ಸಲ ಅವರು ನೋವು ತಿನ್ನೋದು ಬೇಡ ಅಂತೇಳಿ ಪರೋಕ್ಷವಾಗಿ ಸತೀಶ್ ರೆಡ್ಡಿ ಮತ್ತು ಅಶೋಕ್ ರವರ ಹೆಸರು ಹೇಳದೆ ಅವರ ಬಳಿ ನಾನು ಹೋಗೋದಿಲ್ಲ, ನಾನು ಚುನಾವಣೆಗೆ ನಿಲ್ತೇನೆ, ನಾನು ಹಿಂದೆ ಸರಿಯುವಂತ ಪ್ರಶ್ನೆಯೇ ಇಲ್ಲ ಅಂತೇಳಿ ಘೋಷಣೆಯನ್ನ ಮಾಡಿದರು. ನಾನು ಇಚ್ಛೆ ಪಡೋದಿಲ್ಲ ಏನು ಅವ್ರ ಬಗ್ಗೆ ಮಾತಾಡಲಿಕ್ಕೆ. ನನಗೇನು ಆ ಶಕ್ತಿ ದೇವರು ಕೊಟ್ಟಿಲ್ಲ, ಈ ದೊಡ್ಡಮ್ಮ ದೇವರು ನನಗೆ ಕೊಟ್ಟಿಲ್ಲ. ಯಾಕಂದರೆ ಅವರು 13 ಬಾರಿ ಶಾಸಕರಾದಂಥವ್ರು. ಅವರು ಅವರು ಕೆಪಾಸಿಟಿನಲ್ಲಿ ನಾವು ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಅವರಿಗೆ ನಮಗೆ ಅವರು ಎಲ್ಲರಿಗೂ ಕ್ಯಾಟಗರಿ ಮಾಡಿದ್ದಾರೆ ಪಾಪ. ಈಗ ನಾವು ಕೆಲಸ ಮಾಡಿಲ್ಲ. ಅವರು ತುಂಬ ನೋವು ತಿಂದಿದ್ದಾರೆ ಆ ಒಂದು ಭಾಗ ನನ್ನ ವಾರ್ಡ್ ಬಗ್ಗೆ. ಸೊ ಅವರ ಆ ನೋವು ತಿಂದಿರೋದ್ರಿಂದ ಅವರಿಗೆ ಬೇಜಾರಾಗದೇ ಇದ್ದಂಗೆ ಇನ್ನೊಂದು ಸತಿ ನನಗೆ ಅವರು ಅವಕಾಶ ಕೊಡೋದು ಬೇಡ. ಈಗ ನಾನು ಕಳೆದ 25 ವರ್ಷದಲ್ಲಿ ನಮ್ಮನ್ನೇನು ಬಡವರು ಬಗ್ಗರು ನಾನೇನು ಕೆಲಸ ಒಳ್ಳೇದು ಮಾಡಿದ್ದೀನೋ ಕೆಟ್ಟದ್ದು ಮಾಡಿದ್ದೀನೋ ಜನದ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊತೀನಿ, ಅದು ಬೇರೆ ಕಥೆ. ಆ ಜನ ತೀರ್ಮಾನ ಮಾಡ್ತಾರೆ ನಾನು ಏನು ಅಂತ. ಅವ್ರ ಮೇಲೆ ನಾನು ಭರವಸೆ ಇಟ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆಗೆ ನಾನು ಇರ್ತೀನಿ. ಯಾವ ಅಭಿವೃದ್ಧಿಗೂ ಬೇಕಾದರೂ ನಾನು ತಯಾರಿದ್ದೀನಿ. ಇದೇ ಸಂದರ್ಭದಲ್ಲಿ ಇಬ್ಳೂರು ಸುತ್ತಮುತ್ತಲೂ ಮನೆ ಪ್ರಚಾರವನ್ನ ನಡೆಸಿ ನಾನು ಈ ಬಾರಿ ನಾನು ಚುನಾವಣೆಯಲ್ಲಿ ನಿಲ್ತೇನೆ ಅಂತ ಹೇಳಿ ಘೋಷಿಸಿದರು. ಜೊತೆಗೆ ಅಲ್ಲಿದ್ದಂತಹ ಒಂದಷ್ಟು ಮನೆಗಳಿಗೆ ಭೇಟಿಯನ್ನ ನೀಡಿ ಶಿಥಿಲವಾಗಿದ್ದಂತಹ ಮನೆಗಳ ಆ ಒಂದು ಮಾಲೀಕರಿಗೆ ಮನೆ ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ 1 ಲಕ್ಷ ರೂಗಳ ಚೆಕ್ ಅನ್ನು ಕೂಡ ಸ್ಥಳದಲ್ಲಿ ವಿತರಿಸಿದರು. ಅಮ್ಮನಿಗೆ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿದರು. ಜೊತೆಯಲ್ಲಿಯೇ ಪ್ರಸಾದವನ್ನ ಸ್ವೀಕರಿಸಿದಂತ ನಾರಾಯಣ ರಾಜು ಈಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸೋದು ಗ್ಯಾರಂಟಿ ಆಗಿದೆ, ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಯುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು. ಹಾಲಿ ಶಾಸಕರ ವಿರುದ್ಧ ಹೆಸರನ್ನ ಹೇಳದೆ ನಾನು ಅಷ್ಟು ದೊಡ್ಡವನಲ್ಲ, ನಾನು ಅವ್ರ ಬಗ್ಗೆ ಏನು ಮಾತನಾಡೋದಿಲ್ಲ ಅಂಥೇಳಿ ಈಗ ಹಾಲಿ ಶಾಸಕರಿಗೆ ಅಥವಾ ಕಾಂಗ್ರೆಸ್ನಲ್ಲಿಯೇ ಈಗ ಬಿಸಿ ತುಪ್ಪವಾಗೋದಕ್ಕೆ ನಾರಾಯಣ ರಾಜುರವರು ಎಲ್ಲ ಸಿದ್ಧತೆಗಳನ್ನ ನಡೆಸಿ ಈಗ ಅಖಾಡಕ್ಕೆ ಧುಮುಕಿಯೇ ಬಿಟ್ಟಿದ್ದಾರೆ. ಏನೆಲ್ಲ ಮಾತನಾಡಿದ್ರು ನಾರಾಯಣ ರಾಜು ಅನ್ನೋದನ್ನ ನೋಡೋಣ ಬನ್ನಿ. 5,000 ಕೋಟಿ ಖರ್ಚು ಮಾಡಿರ್ಬೋದು ಬೊಮ್ಮನಹಳ್ಳಿಗೆ, ಇಲ್ಲ 10,000 ಕೋಟಿ ಖರ್ಚು ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಕೆಲಸ ಆಗಿದೆಯೋ ಆಗಿಲ್ವೋ ಅದ್ರ ಬಗ್ಗೆನೂ ನಾನು ಮಾತಾಡೋದು. ಯಾಕೆ ಬಡವ್ರ ಬಗ್ಗೆ ಕಾಳಜಿ ಇಲ್ಲ? ಒಂದು ಹಾಸ್ಪಿಟ್ಲು, ಒಂದು 2-3 ಹಾಸ್ಪಿಟ್ಲ್ ಮಾಡಿದಿದ್ರೆ ಇವತ್ತು ಬಡವ್ರ ಜನರು ಅಟ್ಲೀಸ್ಟ್ ಇವತ್ತು ಆ ಹಾಸ್ಪಿಟ್ಲ್ಗೆ ಹೋಗೋಂಥವ್ರು ಕೂಡ ನೀವು ಯಾರಾದರೂ ಒಬ್ಬರು ಮಾಧ್ಯಮದವ್ರು ಇರ್ಬೋದು, ಇಲ್ಲ ನಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರೋ ಬಡವ್ರಿಗೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಒಂದು 5,000-10,000 ಆದರೂ ಕೊಡ್ತಾರೆ ಬಡವ್ರು, ಏನೋ ತುಂಬ ಬಡವರು. ಆದರೆ ಯಾಕೆ ನಾವು ಆ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿ ಉಚಿತವಾಗಿ ವರ್ಷಕ್ಕೆ 1 ಕೋಟಿ ಅಲ್ಲ 2 ಕೋಟಿ ಖರ್ಚಾಗಲಿ ಆ ಒಂದು ಹಾಸ್ಪಿಟಲ್ ನಿರ್ಮಾಣ ಮಾಡಿ ನಾವು ಅದನ್ನು ಯಾರಾದರೂ ಒಂದು ಟ್ರಸ್ಟ್ ರನ್ ಮಾಡೋರಿದ್ದರೆ ಅವ್ರಿಗೆ ಬಿಟ್ಟು ನಾವು ಫೆಸಿಲಿಟೀಸ್ ಮಾಡಿ ನಾವು ಬಿಟ್ಬಿಡೋಣ, ಮಿಕ್ಕಿದ್ದು ಅವ್ರು ಮಾಡ್ಕೊಳ್ಳಿ. ಹಾಗೆಯೇ ನಾನು ನಗರಸಭೆಯ ಅಧ್ಯಕ್ಷ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿದ್ದಾಗ ದೇವರ ಚಿಕ್ಕನಳ್ಳಿಗೆ ನಾನೊಬ್ಬ ಬ್ರ್ಯಾಂಡ್ ಆಗಿದ್ದೇನೆ, ನನ್ನ ಬ್ರ್ಯಾಂಡನ್ನು ನಾನೇ ಹೇಳ್ಕೊಳ್ಳೋದಿಲ್ಲ ಅಂತೇಳಿ ಎದುರಾಳಿಗಳಿಗೆ ಟಾಂಗ್ ನೀಡಿದ್ರು. ನಾನು ನಗರಸಭೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾದಾಗಲೂ ಮತ್ತು ಉಪಾಧ್ಯಕ್ಷನಾದಾಗಲೂ ನನ್ನ ಬ್ರ್ಯಾಂಡ್ ಏನು ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಚ್ಛಪಡೋದಿಲ್ಲ. ಒಂದು ಎರಡನೇದು, ಆ ಜನ ಅವತ್ತಿಗೆ ನನಗೇನು ನಮ್ಮ ದೊರಸಾನಿಪಾಳ್ಯ ಇರ್ಬೋದು, ಕೋಡಿ ಚಿಕ್ಕನಹಳ್ಳಿ ಜನ ಇವತ್ತು ನಮ್ಮ SC ಜನಾಂಗದವರು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಊರು ನನಗದು. ಯಾಕೆ ಅಂತಂದರೆ ಆ ಒಂದು ಸಂದರ್ಭದಲ್ಲಿ ನನ್ನ ಮನೇಲಿದ್ದರೆ ನಾನೇನು ಕೆಲಸ ಮಾಡಲ್ಲ ಅಂತ ಕೆಲವೆಲ್ಲ ಸಚಿವರು ಮತ್ತು ಶಾಸಕರುಗಳು ಯಾರು ಅಂತ ನಾನು ಹೇಳೋಕ್ಕೆ ಇಚ್ಛೆ ಆಗೋದಿಲ್ಲ.
ಅವರೇನೋ ಹೇಳ್ತಾ ಇದ್ದಾರೆ ಪಾಪ, ಅವರೇನು ಕೆಲಸ ಮಾಡಿಲ್ಲ ಅಂತ. ಕಳೆದ 25-30 ವರ್ಷಗಳಿಂದ ನಾನು ನಗರಸಭೆಯಿಂದ ಹಿಡಿದು ಇವತ್ತು ಕಾರ್ಪೊರೇಷನ್ ಆಗೋ ತನಕ ನಾನು ಚುನಾವಣೆ ಎದುರಿಸಿದ್ದೀನಿ. ಚುನಾವಣೆ ಗೆಲ್ಲೋದು ಸೋಲೋದು ಸಹಜ. ಬಟ್ ಆದರೆ ಇವತ್ತು ಈ ಒಂದು ಭಾಗದಲ್ಲಿ ನಾವು ಈ ಒಂದು ಭಾಗಕ್ಕೆ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ನಮ್ಮದು ಏನಾದರೂ ಒಂದು ಕೊಡುಗೆ ಇದೆ ಅಂತ ಜನಗಳಿಗೆ ಅನಿಸಿದರೆ ನಾವು ಒಂದು ಆಕಾಂಕ್ಷಿಯಾಗಿ ನಿಲ್ಲೋದಕ್ಕೆ ನಾನೊಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ನಿಲ್ಲೋದಂತೂ ಖಚಿತ. ಹಿಂದೆ ಹೋಗೋದು ಹಿಂದೆ ಸರಿಯುವಂಥದ್ದು ಯಾವುದು ನನ್ನಲ್ಲಿ ಈಗ ಅದು ಉದ್ಭವ ಆಗಲ್ಲ. ಹಾಗೆ ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಕುಮಾರಸ್ವಾಮಿ ಅವರು ತಮಗೆ ಆತ್ಮೀಯರಾಗಿರೋದ್ರಿಂದ ಕುಮಾರಸ್ವಾಮಿ ಅವರು ಒಂದು ವೇಳೆ ತಮಗೆ ಟಿಕೆಟ್ ಕೊಟ್ಟರೆ ಸೊ ತಾವು ಅಲ್ಲಿಂದ ಕೂಡ ಪ್ರಯತ್ನ ಪಡ್ತೀರಾ ಸರ್? ಇಲ್ಲ, ಅದ್ರ ಬಗ್ಗೆ ನಾನಿನ್ನೂ ತೀರ್ಮಾನ ಮಾಡಿಲ್ಲ. ನನಗೆ ಅವರೂ ಹೇಳಿದ್ದಾರೆ, ನೀನು ದುಡ್ಕೋದು ಬೇಡ ಬ್ರದರ್, ನಾವು ಸಮೀಕ್ಷೆ ಮಾಡ್ತೀವಿ, ನಾವು ಸಮೀಕ್ಷೆ ಮಾಡಿ ಎಸ್ ಅಂದರೆ ನೀನು ಹೋಗು, ಇಲ್ಲ ನನ್ನ ಜೊತೆ ಒಟ್ಟಿಗಿರು ಅಂತ ಕೇಳ್ಕೊಂಡಿದ್ದಾರೆ. ನಾವು ಅದೇ ಥರ ನಾವು ಅವ್ರ ಜೊತೆಗೆ ಇವತ್ತೇನು ಫ್ರೆಂಡ್ಶಿಪ್ಪು, ನಾನು ಮತ್ತು DK ಶಿವಕುಮಾರು, ಸುರೇಶು, ನಾವು ಇವತ್ತಿನ ಫ್ರೆಂಡ್ಸ್ ಅಲ್ಲ. ನಾವು ಕಳೆದ 30-40 ವರ್ಷದಿಂದ ನಾನು ಕ್ವಾರಿ ಬಿಸ್ನೆಸ್ ಮಾಡೋಂಥವ್ನು. ನಮಗೆಲ್ಲ ಅವರೂ ಸಹಾಯ ಮಾಡಿದ್ದಾರೆ. ಅವ್ರಿಗೆ ಯಾರು ಏನೇನು ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರ ಬಗ್ಗೆನೂ ನಾವು ವಿಶ್ವಾಸದಲ್ಲೇ ಇಟ್ಕೋತೀವಿ. ಪಕ್ಷ ಬೇರೆ ಅವ್ರದ್ದು, ನಾವು ನಾಳೆ ಇಂಡಿಪೆಂಡೆಂಟಾಗಿ ಹೋದರೂ ನಾಳೆ ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಆಗಿ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡ್ತೀವಿ ಅಷ್ಟೇ. ಡೌಟ್ ಇಲ್ಲ, ನಾನು ಹೋಗ್ತೀನಿ ಜನದ ಹತ್ರ. ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಈಗ ನ್ಯಾಷನಲ್ ಪಾರ್ಟೀಸ್ ಇರೋರ ಹತ್ರ. ನಾವು ಜನದ ಹತ್ರ ಹೋಗಿ ಭಿಕ್ಷೆ ಆದರೂ ಎತ್ತಿ ಜನದ ಹತ್ರ ಮುಂದೆ ಹೋಗಿ ಕೇಳ್ಕೊಂಡು ಓಟ್ ಹಾಕ್ಸ್ಕೊತೀವಿ. ನೋಡಿ, ಆಗಿನ ರಾಜಕಾರಣ ಸೀಮಿತವಾಗಿ ಒಂದು 5,000 ಜನ, 6,000 ಜನ, 10,000 ಜನಕ್ಕಿತ್ತು ಒಂದೊಂದು ವಾರ್ಡ್. ಈಗ 40,000 ಜನ, 45,000 ಜನ ಸೀಮಿತವಾಗಿ ಒಂದು ವಾರ್ಡ್ಗಾಗಿದ್ದಾರೆ. ಸೊ ಆಗಿರೋದ್ರಿಂದ ಸ್ವಲ್ಪ ಏನಾಗಿದೆ, ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರ ಇದು ಸೇರಿಸ್ಕೊಂಡಿರೋವಂಥದ್ದು BBMPಗೆ ರೀಸೆಂಟಾಗಿ. ಸೊ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಜಾಸ್ತಿ, ದುಡ್ಡು ಖರ್ಚು ಮಾಡಲಿಕ್ಕೆ ದುಡ್ಡು ಹಾಕಬೇಕಾಗಿರೋದು ತುಂಬ ಹಾಕಬೇಕಾಗತ್ತೆ. ಅದು ನಿಧಾನ ಆಗಿದೆ, ಇಲ್ಲ ಅಂತಿಲ್ಲ. 15 ವರ್ಷ ಈಗ ಆಗಿದೆ, ಅದಲ್ಲ 10 ವರ್ಷದಲ್ಲಿ 2 ಟರ್ಮ್ ಕಾರ್ಪೊರೇಟರ್ಗಳಾಗಿದ್ದಾರೆ ಸುಮಾರು ಜನ. ಅವ್ರ ಶಕ್ತಿ ಮೀರಿ ಅವರು ಕೆಲಸ ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾವು ಹೇಳೋಕ್ಕೆ ಇಚ್ಛಪಡೋದಿಲ್ಲ. ಬಟ್ ಹೆಚ್ಚಿನ ಅನುದಾನ ತಂದು ಈ ಕ್ಷೇತ್ರನ ಮಾದರಿಯಾಗಿ ಮಾಡ್ಬೋದು ಅಂತ ನನ್ನ ಆಸೆ. 8 ವಾರ್ಡ್ ಏನಿತ್ತು ಇವತ್ತು 15 ಆಗಿದೆ. ಎಲ್ಲಾದರೂ ಒಂದು 3-5 ವಾರ್ಡ್ಗೆ ಒಂದು ಕಡೆ ಸೆಂಟರ್ ಮಾಡಿ ಸ್ವಂತ ಹಣದಿಂದ ನಮ್ಮ ಫೌಂಡೇಶನ್, ನಮ್ಮ ತಂದೆ ಹೆಸರಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಸಿ, ಒಂದು 15 ಬೆಡ್ 10 ಬೆಡ್ ಹಾಸ್ಪಿಟಲ್ ಕಟ್ಟಿ ಉಚಿತವಾಗಿ ಸೇವೆ ಮಾಡಲಿಕ್ಕೆ ಒಂದು ದೇವ್ರ ಶಕ್ತಿ ಕೊಟ್ಟಿದ್ದಾನೆ. ಅದನ್ನು ಮಾಡೇ ಮಾಡ್ತೀನಿ. ನಾನು ನಿಂತ್ಕೊಳ್ಳೋದಂತೂ 100% ಗ್ಯಾರಂಟಿ. ಇಂಡಿಪೆಂಡೆಂಟಾಗೇ ಹೋಗ್ತೀನಿ. ಇಲ್ಲ ಯಾವುದೋ ಪಕ್ಷ ಗುರ್ಸಿದ್ರೆ ಅವ್ರ ಜೊತೆಗೆ ಹೋಗ್ತೀನಿ. ಕೊಡಲಿಲ್ಲ ಅಂದರೂ ಅವ್ರ ಜೊತೆಗೆ ನಾನು ಇವತ್ತು ನಾವು ಅವ್ರ ಜೊತೆ ಫ್ರೆಂಡ್ಲಿ ಆಗಿದ್ದೀವೋ ಅದೇ ಥರ ಇರ್ತೀವಿ. ಇದೇ ಸಂದರ್ಭದಲ್ಲಿ ಇವರ ಸ್ನೇಹಿತರು ಕೂಡ ನಾರಾಯಣ ರಾಜುರವರು ಈ ಬಾರಿ ಚುನಾವಣೆಗೆ ನಿಲ್ಲಬೇಕು, ಅದು ಕಾಂಗ್ರೆಸ್ನಿಂದಲೇ ಸ್ಪರ್ಧಿಸಬೇಕು, ಇವರನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತೇಳಿ ಬೆಂಬಲಿಗರು ಘೋಷಿಸಿದ್ದು ಹೀಗೆ. ಈ ಕೆಲವೊಂದು ಜನ ರಾಜಕೀಯಕ್ಕೆ ಯಾಕೆ ಬರ್ತಾರೆ ಅಂದರೆ ಹೆಸರು ಮಾಡೋಕ್ಕಂತ ಸ್ವಲ್ಪ ಜನ ಬರ್ತಾರೆ, ಸ್ವಲ್ಪ ಜನ ದುಡ್ಡು ಮಾಡಬೇಕಂತ ಬರ್ತಾರೆ, ಸ್ವಲ್ಪ ಜನ ಪವರ್ ಬೇಕು ಅಂತ ಬರ್ತಾರೆ. ಕೆಲವೊಂದು ಜನನೇ ಜನಕ್ಕೆ ಏನಾದರೂ ಸಹಾಯ ಮಾಡಬೇಕು, ಎಲ್ಪ್ ಮಾಡಬೇಕಂತ ಬರ್ತಾರೆ. ಆ ಲಿಸ್ಟಲ್ಲಿ ನಮ್ಮ ನಾರಾಯಣ ರಾಜ್ ಸರ್ ಅವರು ಇದ್ದಾರೆ. ಅವ್ರಿಗೆ ಜನಕ್ಕೆ ಏನಾದರೂ ಮಾಡಲೇಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದಿದೆ. ಅವರು ಎಲೆಕ್ಷನ್ ನಿಂತು ಮಾಡ್ಬೋದು, ಇಲ್ಲ ಎಲೆಕ್ಷನ್ ಸಿಕ್ಕಿಲ್ಲ ಅನ್ನೋರು ಕೆಲಸ ಮಾಡೋದಂತ 100% ಗ್ಯಾರಂಟಿ. ಕಾಂಗ್ರೆಸ್ ಪಾರ್ಟಿನಲ್ಲಿ ಕೇಳ್ತಿದ್ದಾರೆ ಸೀಟು ಬೇಕೇ ಬೇಕು ಅಂತ ಹೇಳಿದ್ರೆ. ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಸೀಟು ಕೊಟ್ಟರೆ 100% ಅಲ್ಲ 200% ಗೆಲ್ಲೋ ಚಾನ್ಸಸ್ ಅವ್ರಿಗಿದೆ. ಯಾಕಂದರೆ ಬೊಮ್ಮನಹಳ್ಳಿ ಕ್ಷೇತ್ರ ಈಗಿನ ಪರಿಸ್ಥಿತಿನಲ್ಲಿ ಏನಾಗಿದೆ ಅಂತ ಜನಕ್ಕೆ ಎಲ್ಲರಿಗೂ ಗೊತ್ತಿದೆ. ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಎಷ್ಟು ಅನುದಾನ ಬಂದಿದೆ, ಅದರಲ್ಲಿ ಎಷ್ಟು ಖರ್ಚು ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಎಲ್ಲ ಗೊತ್ತಿದೆ. ಬಟ್ ಈ ಥರ ವ್ಯಕ್ತಿ ನಮಗೆ ಬೇಕು ನಮ್ಮ ಕ್ಷೇತ್ರಕ್ಕೆ. 4-5 ಜನ ಇರ್ಬೋದು, ಆಕಾಂಕ್ಷಿಗಳಿರ್ಬೋದು, ಬಟ್ ಅದರಲ್ಲೂ ಒಳ್ಳೆ ಜನ ಅಂತ ಇರ್ತಾರಲ್ಲ, ಅದನ್ನು ಇವು ನಾರಾಯಣ ರಾಜು ಸರ್ ಅವರು ಅಂದರೆ 100% ಕೆಲಸ ಆಗುತ್ತೆ. ಅವ್ರಿಗೇನಾದರೂ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟರೆ ಗೆಲ್ಲೋ ಚಾನ್ಸಸ್ 100% ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಅವರಿಗೆ ಭಾಳ ಹಳೇದು. ಇಲ್ಲಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಲಿ, ಇಲ್ಲಿನ ಜನಗಳ ಬಗ್ಗೆ ಆಗಲಿ, ಇಲ್ಲಿ ಏನು ಕೆಲಸಗಳಾಗಬೇಕು, ಇದರಿಂದ ಏನಾಗಬೇಕಾಗಿತ್ತು, ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಬಹಳ ಅರಿವಿರುವಂಥ
ಜ್ಞಾನ ಇರುವಂಥ ವ್ಯಕ್ತಿಗಳು. ಇದರಿಂದ ಬೊಮ್ಮನಹಳ್ಳಿ ನಗರಸಭೆ ಇರಬೇಕಾದ್ರೆ ಅವ್ರ ಅಧ್ಯಕ್ಷರು ಆಗಿದ್ದರು. ಹಂಗಾಗಿ ಅವ್ರಿಗೆ ಇಲ್ಲಿನ ರಾಜಕೀಯ ಏನು ಹೊಸದೇನಲ್ಲ. ಈ ಕ್ಷೇತ್ರದ ಬಗ್ಗೆ ಆಗಲಿ, ಇಲ್ಲಿನ ವಾರ್ಡು ಪ್ರತಿಯೊಂದು ಗಲ್ಲಿನೂ ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿರೋವಂಥದ್ದೇ. ಹಂಗಾಗಿ ಅಂಥವ್ರಿಗೇನಾದರೂ ಅಧಿಕಾರ ಸಿಕ್ಕಿದ್ರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕೊಟ್ಟರು ಅವ್ರು ತುಂಬ ಅನುಭವಿಗಳು, ರಾಜಕೀಯದಲ್ಲಿ ತುಂಬ ಅನುಭವಿಗಳು, ಎಲ್ಲ ಕಡೆ ಅವರು ನಿಂತು ಸೋಲು ಗೆಲುವುಗಳನ್ನ ಸಮಾನ ಕಂಡು ಎಲ್ಲ ಥರದ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ಬಂದಿರೋಂಥ ಪ್ರಾಮಾಣಿಕ ವ್ಯಕ್ತಿ ಅನ್ನುವಂಥದ್ದು ಅವ್ರನ್ನ ಹತ್ತಿರದಿಂದ ನೋಡಿರೋಂಥವ್ರಿಗೆ, ಅವ್ರ ಕೆಲಸದ ಅಭಿವೃದ್ಧಿ ಕೆಲಸಗಳನ್ನ ಹತ್ತಿರದಿಂದ ಗಮನಿಸಿರೋಂಥವ್ರಿಗೆ, ಅವರ ಹಿಂದಿನ ವಿಚಾರಗಳನ್ನು ನೋಡಿರೋಂಥವ್ರಿಗೆ ಎಲ್ಲರಿಗೂ ಗೊತ್ತು. ಈಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ಅವರು ಇದಾಗ್ತಾ ಇರೋವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ವಿಚಾರ. ಇಲ್ಲಿನ ಕುಂದುಕೊರತೆಗಳು ಏನು, ಇಲ್ಲಿನ ಸಮಸ್ಯೆಗಳೇನು ಎಲ್ಲ ಪ್ರತಿಯೊಂದು ಅವ್ರಿಗೆ ಗೊತ್ತಿರೋದ್ರಿಂದ ಏನು ಹೇಳ್ಕೊಳ್ಳೋಂಥದ್ದು ಏನಿಲ್ಲ. ಅವ್ರಿಗೆಲ್ಲ ಪ್ರತಿಯೊಂದು ಮನವರಿಕೆ ಇರ್ತವೆ, ಎಲ್ಲ ಅಭಿವೃದ್ಧಿ ಆಗ್ತವೆ ಅನ್ನೋವಂಥದ್ದು ಎಲ್ಲ ನಮ್ಮ ಗಮನಕ್ಕಿದೆ. ಖಂಡಿತ ಕ್ಷೇತ್ರಕ್ಕೆ ಒಳ್ಳೇದಾಗಲಿ. ಒಟ್ಟಿನಲ್ಲಿ ಈಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಾರಾಯಣ್ ರಾಜು ಅವರು ಎಂಟ್ರಿ ಕೊಡ್ತಿದ್ದಾರೆ. ಇವರು ಒಂದು ವೇಳೆ ಚುನಾವಣೆಗೆ ನಿಂತರೆ ಖಂಡಿತವಾಗ್ಲೂ ಕೂಡ ಎದುರಾಳಿಗಳ ಎದೆಬಡಿತ ಹೆಚ್ಚಾಗೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಈಗಾಗಲೇ ಆಕಾಂಕ್ಷಿಗಳ ಪಟ್ಟಿ ಬೆಳೆಯುತ್ತಿದೆ. ಆ ಆಕಾಂಕ್ಷಿಗಳು ಎಲ್ರಿಗೂ ಕೂಡ ಬಿಸಿ ತುಪ್ಪ ಆಗ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಲಿ ಶಾಸಕರಿಗೆ ಟಕ್ಕರ್ ಕೊಡೋದಕ್ಕೆ ನಾರಾಯಣ್ ರಾಜು ಅವರು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಯಾವ ಸ್ವರೂಪವನ್ನ ಮುಂದಿನ ದಿನಗಳಲ್ಲಿ ಪಡ್ಕೊಳ್ಳುತ್ತೆ ಅಂತ ಕಾಲವೇ ನಿರ್ಧರಿಸುತ್ತೆ. ಜೊತೆಗೆ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದನ್ನ ನಾವು ಈಗಾಗಲೇ ಈ ಹಿಂದೆ ನೋಡಿದ್ದೇವೆ. ಮುಂದೆ ಏನಾಗುತ್ತೋ ಅದೆಲ್ಲವೂ ಕೂಡ ಕಾಲವೇ ನಿರ್ಣಯಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.